ವಿದ್ಯಾರ್ಥಿಗಳೇ, ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಭಾವಿಸ್ತೇನೆ. ಅಂತಿಮವಾಗಿ ನಾವು ಕಾರ್ಬನ್ ಮತ್ತು ನೈಟ್ರೋಜನ್ ಚಕ್ರಗಳಂತಹ ಜೈವಿಕ ರಾಸಾಯನಿಕ ಚಕ್ರಗಳೊಂದಿಗೆ ವಿಷಯವನ್ನ ಕೊನೆಗೊಳಿಸ್ತೇವೆ. ನೀರು ಮತ್ತು ಆಮ್ಲಜನಕದ ಚಕ್ರಗಳು ಮತ್ತು ಓಝೋನ್ ಸವಕಳಿ ಮತ್ತು ಅದರ ಪರಿಣಾಮಗಳ ಬಗ್ಗೆ ಈ ಹಿಂದೆ ನೀವು ನೋಡಿದ್ದೀರಿ. ಕಲಿಕೆಯ ಉದ್ದೇಶಗಳು ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವಿದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸಾರಜನಕ ಚಕ್ರದ ಪಾತ್ರ ಮತ್ತು ಬ್ಯಾಕ್ಟೀರಿಯಾದಿಂದ ಸಾರಜನಕ ಸ್ಥಿರಕರಣ. ಇಂಗಾಲದ ಚಕ್ರ ಮತ್ತು ವಾತಾವರಣದಲ್ಲಿ ಅದರ ಪಾತ್ರ. ಈ ಚಕ್ರಗಳನ್ನ ತೊಂದರೆಗೊಳಿಸುವುದರಲ್ಲಿ ಮಾನವರ ಹಸ್ತಕ್ಷೇಪ. ಕೀವರ್ಡ್ಗಳು: ರೈಜೋಬಿಯಂ, ನೈಟ್ರೋಸೋಮೋನಾಸ್, ಸಹಜೀವನ, ಮಳೆ, ಎಂಡೋಸ್ಕೆಲಿಟನ್ಸ್, ಎಕ್ಸೋಸ್ಕೆಲಿಟನ್ಸ್, ಸೆಡಿಮೆಂಟರಿ ಬಂಡೆಗಳು, ಪಳೆಯುಳಿಕೆಗಳು. ಸಾರಜನಕ ಚಕ್ರ. ಸಾರಜನಕವು ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿರುವ ಅಂಶವಾಗಿದೆ ಮತ್ತು ಪ್ರೋಟೀನ್ಗಳು ಮತ್ತು ನ್ಯೂಕ್ಲಿಯಿಕ್ ಆಮ್ಲಗಳ ಬಿಲ್ಡಿಂಗ್ ಬ್ಲಾಕ್ ಆಗಿದೆ. ಸಾರಜನಕ ಚಕ್ರವು ಸಂಕೀರ್ಣವಾಗಿದೆ ಏಕೆಂದರೆ ಸಾರಜನಕವು ಜಡ ಅಣು ಆಣ್ವಿಕ ರೂಪದಿಂದ ಉಪಯುಕ್ತ ರೂಪಕ್ಕೆ ಪರಿವರ್ತನೆಯಾಗುತ್ತೆ. ಸಾರಜನಕವು ನಿರಂತರವಾಗಿ ಗಾಳಿಯಿಂದ ದೈತ್ಯಾಕಾರದ ವೃತ್ತದಲ್ಲಿ ಮಣ್ಣಿನ ಮೂಲಕ ಸಸ್ಯಗಳು ಮತ್ತು ಪ್ರಾಣಿಗಳ ದೇಹಕ್ಕೆ ಚಲಿಸುತ್ತದೆ. ಅಂತಿಮವಾಗಿ ಅದು ಮತ್ತೆ ಗಾಳಿಯಲ್ಲಿದೆ. ಎಲ್ಲಾ ಜೀವಿಗಳಿಗೆ, ಮುಖ್ಯವಾಗಿ ಬೆಳವಣಿಗೆ, ದುರಸ್ತಿ ಮತ್ತು ಅಭಿವೃದ್ಧಿಗೆ ಸಾರಜನಕ ಬೇಕಾಗುತ್ತೆ. ವಾತಾವರಣವು 78% ಸಾರಜನಕವನ್ನ ಹೊಂದಿರುತ್ತೆ. ವಾತಾವರಣದ ಸಾರಜನಕವನ್ನ ಕೆಲವು ಸಂಯುಕ್ತಗಳಾಗಿ ಪರಿವರ್ತಿಸುವ ಮೂಲಕ ಸಸ್ಯಗಳು ಮತ್ತು ಪ್ರಾಣಿಗಳು ಇದನ್ನ ಬಳಸಬಹುದು. ರೈಜೋಬಿಯಂ, ನೈಟ್ರೋಸೋಮೋನಾಸ್ ಇತ್ಯಾದಿ ಬ್ಯಾಕ್ಟೀರಿಯಾಗಳ ಕೆಲವು ಜೀವರಾಸಾಯನಿಕ ಚಟುವಟಿಕೆಗಳಿಂದ ಮತ್ತು ಮಿಂಚಿನ ಮೂಲಕ ಭೌತ ರಾಸಾಯನಿಕ ಚಟುವಟಿಕೆಗಳಿಂದ ಸಸ್ಯಗಳು ಮಣ್ಣಿನಿಂದ ಈ ಸಂಯುಕ್ತಗಳನ್ನು ತೆಗೆದುಕೊಳ್ಳಬಹುದು. ಸಾರಜನಕ ಚಕ್ರದ ಹಂತಗಳನ್ನು ನೋಡೋಣ. 1. ಸಾರಜನಕ ಸ್ಥಿರೀಕರಣ. ನೈಟ್ರೋಜನ್ ಸ್ಥಿರೀಕರಣ ಎಂಬ ಜೈವಿಕ ಪ್ರಕ್ರಿಯೆಯಿಂದ ವಾತಾವರಣದ ಜಡ ಸಾರಜನಕವನ್ನ ಪರಿವರ್ತಿಸಲಾಗುತ್ತೆ ಅಥವಾ ರೂಪದಲ್ಲಿ ಸ್ಥಿರಗೊಳಿಸಲಾಗುತ್ತೆ. 3. ರೈಜೋಬಿಯಂ ಅಥವಾ ನೈಟ್ರೋಸೋಮೋನಾಸ್ ಮುಂತಾದ ಬ್ಯಾಕ್ಟೀರಿಯಾಗಳು ವಾತಾವರಣದ ಸಾರಜನಕವನ್ನ ಸಾವಯವ ಸಾರಜನಕವಾಗಿ ಪರಿವರ್ತಿಸುತ್ತೆ. ಬ್ಯಾಕ್ಟೀರಿಯಾದ ಜೀವಕೋಶಗಳು ಸಾಯುತ್ತವೆ ಮತ್ತು ಸಾರಜನಕವನ್ನ ಸಸ್ಯಗಳಿಗೆ ಲಭ್ಯವಾಗುವಂತೆ ಮಾಡುತ್ತೆ. 4. ಅವರೆಕಾಳು ಮತ್ತು ಬೀನ್ಸ್ನಂತಹ ದ್ವಿದಳ ಸಸ್ಯಗಳಲ್ಲಿ ರೈಜೋಬಿಯಂ ಬೇರು ಗಂಟುಗಳಲ್ಲಿ ವಾಸಿಸುತ್ತೆ ಮತ್ತು ಸಹಜೀವನದ ಸಂಬಂಧಗಳನ್ನು ಸ್ಥಾಪಿಸುತ್ತೆ. 5. ಸಾರಜನಕವನ್ನ ಮಿಂಚಿನ ಮೂಲಕ ನೈಟ್ರೇಟ್ಗಳಾಗಿ ಸ್ಥಿರಗೊಳಿಸಬಹುದು ಮತ್ತು ಮಣ್ಣನ್ನ ತಲುಪಬಹುದು. ಮಳೆಯ ಮೂಲಕ
6. ಸಸ್ಯಗಳು ಪ್ರೋಟೀನ್ಗಳು ಮತ್ತು ನ್ಯೂಕ್ಲಿಯಿಕ್ ಆಮ್ಲಗಳನ್ನು ರೂಪಿಸಲು ನೈಟ್ರೇಟ್ಗಳನ್ನು ತೆಗೆದುಕೊಳ್ಳುತ್ತವೆ. 2. ನೈಟ್ರಿಫಿಕೇಶನ್. ಒಂದು ಸಾಮಾನ್ಯ ಮತ್ತು ನೀರಿನಿಂದ ತುಂಬಿರುವ ಮಣ್ಣಿನಲ್ಲಿ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾದಿಂದ ನೈಟ್ರೇಟ್ಗಳನ್ನು ಅಮೋನಿಯಾವಾಗಿ ಪರಿವರ್ತಿಸುವುದು ಪ್ರೋಟೀನ್ಗಳು, ನ್ಯೂಕ್ಲಿಯಿಕ್ ಆಮ್ಲಗಳು, ನೈಟ್ರೇಟ್ಗಳು ಮತ್ತು ನೈಟ್ರೈಟ್ಗಳಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತೆ. 2. ನೈಟ್ರೇಟ್ಗಳನ್ನು ಮುಖ್ಯವಾಗಿ ನೈಟ್ರೋಸೊಮೋನಾಸ್ನಿಂದ ಉತ್ಪಾದಿಸಲಾಗುತ್ತದೆ, ಆದರೆ ನೈಟ್ರೋಬ್ಯಾಕ್ಟರ್ನಿಂದ ನೈಟ್ರೇಟ್ಗಳು ನೈಟ್ರೈಟ್ಗಳನ್ನು ಬಳಸಿಕೊಳ್ಳುವ ಮೂಲಕ ಮತ್ತು ಅವುಗಳನ್ನು ನೈಟ್ರೇಟ್ಗಳಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿವೆ. 3. ಸಮೀಕರಣ. ಸಾರಜನಕ ಸಂಯುಕ್ತಗಳು ಮುಖ್ಯವಾಗಿ ನೈಟ್ರೇಟ್ಗಳಾಗಿ ಅಥವಾ ಅಮೋನಿಯಂ ಅಯಾನುಗಳನ್ನು NH4 ತೆಗೆದುಕೊಳ್ಳಲಾಗುತ್ತೆ. ಸಸ್ಯಗಳಿಂದ ಮಣ್ಣಿನಿಂದ ಮತ್ತು ಪ್ರೋಟೀನ್ಗಳ ರಚನೆಯಲ್ಲಿ ಬಳಸಲಾಗುತ್ತದೆ. ಪ್ರಾಣಿಗಳು ಈ ಸಸ್ಯಗಳನ್ನು ತಿನ್ನುತ್ತವೆ ಮತ್ತು ಪ್ರಾಣಿ ಪ್ರೋಟೀನ್ಗಳು ಸಂಶ್ಲೇಷಿಸುತ್ತವೆ. 4. ಅಮೋನಿಫಿಕೇಶನ್. ನೈಟ್ರೇಟ್ ಮತ್ತು ಇತರ ಸಾರಜನಕ ಸಂಯುಕ್ತಗಳಿಂದ ಅಮೋನಿಯಾ NH3 ಉತ್ಪಾದನೆಯನ್ನು ಅಮೋನಿಫಿಕೇಶನ್ ಎಂದು ಕರೆಯಲಾಗುತ್ತದೆ. 2. ಸಸ್ಯಗಳು ಮತ್ತು ಪ್ರಾಣಿಗಳು ಸತ್ತಾಗ ಅಥವಾ ಪ್ರಾಣಿಗಳು ಕೊಳೆತಗಳ ಸಹಾಯದಿಂದ ತ್ಯಾಜ್ಯವನ್ನು ಹೊರಸೂಸಿದಾಗ ಇದು ಸಂಭವಿಸುತ್ತದೆ. 5. ಡಿನೈಟ್ರಿಫಿಕೇಶನ್. ಒಂದು ಘನ ನೈಟ್ರೇಟ್ ಅನ್ನು ಮತ್ತೆ ಅನಿಲ ಸಾರಜನಕಕ್ಕೆ ಪರಿವರ್ತಿಸುವ ಮೂಲಕ ಪ್ರತಿಕ್ರಿಯೆಯು ಸಂಭವಿಸುತ್ತದೆ. 2. ಆಮ್ಲಜನಕವನ್ನು ಪಡೆಯಲು ನೈಟ್ರೇಟ್ ಅನ್ನು ಸಂಸ್ಕರಿಸುವ ಆರ್ದ್ರ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾವನ್ನು ಡಿನೈಟ್ರಿಫೈ ಮಾಡುವ ಪ್ರಕ್ರಿಯೆಯ ಮೂಲಕ ಸಾರಜನಕವು ವಾತಾವರಣಕ್ಕೆ ಮರಳುತ್ತದೆ, ಉಚಿತ ಸಾರಜನಕ ಅನಿಲವನ್ನು ಉಪ ಉತ್ಪನ್ನವಾಗಿ ಬಿಡುತ್ತದೆ. 4. ಇದು ಭೂಮಿಯ ಮೇಲಿನ ಸಾರಜನಕದ ಸಾಂದ್ರತೆಯಲ್ಲಿ ಸಮತೋಲನವನ್ನು ಮತ್ತು ವಾತಾವರಣ ಕಾಯ್ದುಕೊಳ್ಳುತ್ತೆ. ಮಾನವ ಹಸ್ತಕ್ಷೇಪ ಮತ್ತು ಸಾರಜನಕ ಚಕ್ರ. ಮಾನವರು ಸಂಶ್ಲೇಷಿತ ನೈಟ್ರೇಟ್ಗಳಂತಹ ಸಂಶ್ಲೇಷಿತ ನೈಟ್ರೇಟ್ಗಳನ್ನು ಬಳಸಿಕೊಂಡು ಜಲಮೂಲಗಳಿಗೆ ಮಳೆಯಿಂದ ಮತ್ತು ಸಂಸ್ಕರಿಸಿದ ಮನೆಯ ಒಳಚರಂಡಿಯನ್ನು ಜಲಮೂಲಗಳಿಗೆ ತೊಳೆದಿದ್ದಾರೆ. ಈ ನೈಟ್ರೇಟ್ಗಳನ್ನು ವಾತಾವರಣದ ಸಾರಜನಕವಾಗಿ ಪರಿವರ್ತಿಸುವ ಮೊದಲು ಅವು ಸಾಮಾನ್ಯವಾಗಿ ಮಳೆ ಅಥವಾ ನೀರಾವರಿಯಿಂದ ಹೊಳೆಗಳು ಮತ್ತು ನದಿಗಳಿಗೆ ಮತ್ತು ಅಂತರ್ಜಲವಾಗಿ ಒಯ್ಯಲ್ಪಡುತ್ತವೆ. ಪ್ರಪಂಚದ ಕೆಲವು ಭಾಗಗಳಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೇಟ್ಗಳನ್ನು ಹೊಂದಿದ್ದು ಅದು ಬಳಕೆಗೆ ಅಸುರಕ್ಷಿತವಾಗಿದೆ. ಈ ಹೆಚ್ಚಿನ ಪ್ರಮಾಣದ ನೈಟ್ರೇಟ್ಗಳು ಮತ್ತು ಇತರ ಸಾರಜನಕ ಸಂಯುಕ್ತಗಳು ನದಿಗಳು ಮತ್ತು ಸರೋವರಗಳಲ್ಲಿ ಹೆಚ್ಚು ಪಾಚಿಯ ಬೆಳವಣಿಗೆ ಮತ್ತು ಯುಟ್ರೋಫಿಕೇಶನ್ಗೆ ಕಾರಣವಾಗುತ್ತೆ. ಇದರ ಪರಿಣಾಮವಾಗಿ ಜಲಮೂಲಗಳಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿ ಸಾವಿಗೆ ಕಾರಣವಾಗುತ್ತದೆ. ಈಗ ಕಾರ್ಬನ್ ಚಕ್ರವನ್ನ ನೋಡೋಣ. 1. ಕಾರ್ಬನ್ ಭೂಮಿಯ ಮೇಲೆ ವಿವಿಧ ರೂಪಗಳಲ್ಲಿ ಕಂಡುಬರುತ್ತೆ. ಇದು ಸೂಟ್, ಡೈಮಂಡ್ ಮತ್ತು ಗ್ರಾಫೈಟ್ನ ಧಾತು ರೂಪದಲ್ಲಿ ಸಂಭವಿಸುತ್ತೆ. 2. ಸಂಯೋಜಿತ ಸ್ಥಿತಿಯಲ್ಲಿ ಇದು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾತಾವರಣದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ವಿವಿಧ ಖನಿಜಗಳಲ್ಲಿ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ ಲವಣಗಳಾಗಿ ಕಂಡುಬರುತ್ತವೆ. 3. ಎಲ್ಲಾ ಜೀವರೂಪಗಳು ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ನ್ಯೂಕ್ಲಿಯಿಕ್ ಆಮ್ಲಗಳು ಮತ್ತು ವಿಟಮಿನ್ಗಳಂತಹ ಕಾರ್ಬನ್ ಒಳಗೊಂಡಿರುವ ಅಣುಗಳಿಂದ ಕೂಡಿದೆ. 4. ವಿವಿಧ ಪ್ರಾಣಿಗಳ ಎಂಡೋಸ್ಕೆಲಿಟನ್ಗಳು ಮತ್ತು ಎಕ್ಸೋಸ್ಕೆಲಿಟನ್ಗಳು ಕಾರ್ಬೋನೇಟ್ ಲವಣಗಳಿಂದ ಕೂಡ ರಚನೆಯಾಗುತ್ತೆ.
5. ಕಾರ್ಬನ್ ಡೈಆಕ್ಸೈಡ್ ಸೂಕ್ತವಾದ ತಾಪಮಾನದ ಪರಿಸ್ಥಿತಿಗಳೊಂದಿಗೆ ಭೂಮಿಯನ್ನ ಹಸಿರುಮನೆಯಾಗಿ ನಿರ್ವಹಿಸಲು ಜವಾಬ್ದಾರಿಯುತ ಜೀವನದ ಕೇಂದ್ರ ಅಂಶವಾಗಿದೆ. 7. CO2 ಗಾಳಿಯ ಪರಿಮಾಣದ ಸುಮಾರು 0.04% ರಷ್ಟಿದೆ. ಇಂಗಾಲದ ಮಟ್ಟವನ್ನ ಪ್ರಕೃತಿಯಲ್ಲಿ ಹೇಗೆ ನಿರ್ವಹಿಸಲಾಗುತ್ತೆ? ಕಾರ್ಬನ್ ವಿವಿಧ ಪ್ರಕ್ರಿಯೆಗಳ ಮೂಲಕ ಜೀವನದಲ್ಲಿ ಸಂಯೋಜಿಸಲ್ಪಟ್ಟಿದೆ. ಇಂಗಾಲವು ಸೆಡಿಮೆಂಟರಿ ಬಂಡೆಗಳು, ಸಾಗರಗಳಲ್ಲಿನ ಪಳವಳಿಕೆ ಇಂಧನಗಳು ಮತ್ತು ಜೀವಗೋಳದಲ್ಲಿ ಕಂಡುಬರುತ್ತೆ. ದ್ಯುತಿ ಸಂಶ್ಲೇಷಣೆ. ಜೈವಿಕ ಇಂಗಾಲದ ಚಕ್ರದ ಮೊದಲ ಹಂತವೆಂದರೆ ಅಜೈವಿಕ ವಾತಾವರಣದ ಇಂಗಾಲವನ್ನು ಜೈವಿಕ ರೂಪಕ್ಕೆ ಪರಿವರ್ತಿಸುವುದು. ದ್ಯುತಿ ಸಂಶ್ಲೇಷಣೆ ಎಂಬ ಪ್ರಕ್ರಿಯೆಯಲ್ಲಿ ಈ ಫಿಕ್ಸಿಂಗ್ ಸಸ್ಯಗಳು ಮತ್ತು ನಿರ್ಮಾಪಕರು ಎಂದು ಕರೆಯಲ್ಪಡುವ ಇತರ ಜೀವಿಗಳಲ್ಲಿ ನಡೆಯುತ್ತದೆ. ಈ ಪ್ರಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನಿಂದ ಶಕ್ತಿಯ ರಾಸಾಯನಿಕ ರೂಪಕ್ಕೆ ಪರಿವರ್ತಿಸಲಾಗುತ್ತದೆ. ಸೈಕ್ಲಿಂಗ್ ಮತ್ತು ಸಂಗ್ರಹಣೆ. 1. ಇಂಗಾಲದ ಡೈಆಕ್ಸೈಡ್ನ ಚಲನೆಯು ವಾತಾವರಣದ ಜಲಾಶಯದಿಂದ ನೇರವಾಗಿ ಹಸಿರು ಸಸ್ಯಗಳಿಗೆ ನಡೆಯುತ್ತೆ. ಗ್ರಾಹಕರು ಮತ್ತು ಸೂಕ್ಷ್ಮ ಜೀವಿಯ ಕೊಳೆಯುವಿಕೆಗೆ ಕಾರಣವಾಗಿದೆ. ಸೆಡಿಮೆಂಟರಿ ಬಂಡೆಗಳು ಮತ್ತು ಪಳೆಯುಳಿಕೆ ಇಂಧನಗಳಿಂದ ಇಂಗಾಲವು ಸ್ಥಿರೀಕರಣಕ್ಕಾಗಿ ಸಸ್ಯಗಳಿಗೆ ನೇರವಾಗಿ ಲಭ್ಯವಿಲ್ಲ. ಪಳೆಯುಳಿಕೆ ಇಂಧನಗಳನ್ನು ಸುಟ್ಟಾಗ ಅಥವಾ ಕರಗದ ಕಾರ್ಬೋನೇಟ್ಗಳನ್ನು ಕರಗುವ ಬೈಕಾರ್ಬೋನೇಟ್ಗಳಾಗಿ ಪರಿವರ್ತಿಸಿದಾಗ CO2 ನಮಗೆ ಲಭ್ಯವಾಗುತ್ತೆ. ಇಂಗಾಲದ ಡೈಆಕ್ಸೈಡ್ ಅನ್ನ ವಾತಾವರಣದ ಜಲಾಶಯಕ್ಕೆ ಹಿಂತಿರುಗಿಸುವುದನ್ನು ಹಲವು ವಿಧಗಳಲ್ಲಿ ಸಾಧಿಸಲಾಗುತ್ತೆ. ಮುಖ್ಯವಾಗಿ ಉಸಿರಾಟದ ಪ್ರಕ್ರಿಯೆಯ ಮೂಲಕ. ಅಲ್ಲಿ ಆಹಾರದ ಅಣುಗಳು ಒಡೆಯುತ್ತವೆ. ಶಕ್ತಿ ಮತ್ತು CO2 ಕೆಳಗೆ. ಪಳೆಯುಳಿಕೆ ಇಂಧನಗಳು ಮತ್ತು ಇತರ ಇಂಗಾಲದ ಸಂಯುಕ್ತಗಳು, ಕಾಡಿನ ಬೆಂಕಿ, ಜ್ವಾಲಾಮುಖಿ ಹೊರಸೂಸುವಿಕೆ ಇತ್ಯಾದಿಗಳ ದಹನವು ಇಂಗಾಲದ ಡೈಆಕ್ಸೈಡ್ ಅನ್ನ ವಾತಾವರಣಕ್ಕೆ ಹಿಂತಿರುಗಿಸುತ್ತೆ. ಸೂಕ್ಷ್ಮ ಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳ ಸತ್ತ ತ್ಯಾಜ್ಯಗಳನ್ನು ಒಡೆಯುತ್ತವೆ ಮತ್ತು ಇಂಗಾಲವನ್ನು CO2 ಆಗಿ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ. ಇಂಗಾಲದ ಚಕ್ರ ಮತ್ತು ಮಾನವ ಹಸ್ತಕ್ಷೇಪ. ಸಾಗರ ತಲದಲ್ಲಿ ಹೊತ್ತು ಹೋಗಿರುವ ಕಾರ್ಬನ್ ವಾತಾವರಣಕ್ಕೆ ಮರಳಲು ಲಕ್ಷಾಂತರ ವರ್ಷಗಳು ತೆಗೆದುಕೊಳ್ಳಬಹುದು. ಭೂಮಿಯ ಇತಿಹಾಸದುದ್ದಕ್ಕೂ ಗ್ರಹದ ಮೇಲ್ಮೈಯಿಂದ ಆಳವಾದ ಕೆಳಗಿನಿಂದ CO2 ಅಥವಾ ಅನಿಲಗಳ ಹೊರಸೂಸುವಿಕೆಯ ಭೂವೈಜ್ಞಾನಿಕ ಘಟನೆಗಳು ಅಥವಾ ಜ್ವಾಲಾಮುಖಿ ಸ್ಫೋಟಗಳಾಗಿ ಸಂಭವಿಸುತ್ತದೆ. ಇಂದು ನಾವು ಹೊಂದಿರುವ ವಾತಾವರಣದ ಇಂಗಾಲದ ಡೈಆಕ್ಸೈಡ್ನ ಹೆಚ್ಚಿನ ಭಾಗವು ಇಂದಿನ ಭೂವೈಜ್ಞಾನಿಕ ಘಟನೆಗಳಿಂದ ಕೊಡುಗೆಯಾಗಿದೆ. ವಾಹನಗಳು ಮತ್ತು ವಿದ್ಯುತ್ ಸ್ಥಾವರಗಳಲ್ಲಿ ಬಳಸಲು ತೈಲ ಮತ್ತು ಕಲ್ಲಿದ್ದಲುಗಳಂತಹ ಹೈಡ್ರೋಕಾರ್ಬನ್ಗಳು ಹೊರತೆಗೆಯುವ ಮೂಲಕ ಮಾನವರು ಭೂವೈಜ್ಞಾನಿಕ ಇಂಗಾಲದ ಚಕ್ರಕ್ಕೆ ಟ್ಯಾಪ್ ಮಾಡುತ್ತಾರೆ. ಹೈಡ್ರೋಕಾರ್ಬನ್ಗಳ ದಹನವು CO2 ಮತ್ತು CO ಅನಿಲಗಳನ್ನು ಉಪ ಉತ್ಪನ್ನವಾಗಿ ಉತ್ಪಾದಿಸುತ್ತದೆ. ಪಳೆಯುಳಿಕೆ ಇಂಧನಗಳ ಅತಿಯಾದ ಬಳಕೆ ಮತ್ತು ಕೈಗಾರಿಕಾ ಕ್ರಾಂತಿಯಿಂದ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಮಟ್ಟವು ಅಳೆಯುವಷ್ಟು ಹೆಚ್ಚಾಗಿದೆ. ವಾತಾವರಣದ CO2 ಮಟ್ಟವನ್ನು ಹೆಚ್ಚಿಸುವ ಮೂಲಕ ಕಾಡುಗಳನ್ನು ತೆರವುಗೊಳಿಸುವ ಮೂಲಕ ಭೂಮಿಯ ಬಳಕೆಯ ಮೇಲೆ ಮಾನವರು ಜೈವಿಕ ಇಂಗಾಲದ ಚಕ್ರವನ್ನು ಬದಲಿಸಿದ್ದಾರೆ. ಕಾಡುಗಳು ಮತ್ತು ಕಾಡಿನ ಬೆಂಕಿಯನ್ನು ತೆರವುಗೊಳಿಸುವುದು ವಾತಾವರಣದ ಇಂಗಾಲದ ಮಟ್ಟವನ್ನು ಎರಡು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ಮೊದಲನೆಯದಾಗಿ, ದಹನದ ಸಮಯದಲ್ಲಿ ಸಂಗ್ರಹಿಸಲಾದ ಇಂಗಾಲವು ನೇರವಾಗಿ CO2 ನಂತೆ ಬಿಡುಗಡೆಯಾಗುತ್ತದೆ ಮತ್ತು ಎರಡನೆಯದಾಗಿ,
ದ್ಯುತಿಸಂಶ್ಲೇಷಣೆಯ ಮೂಲಕ ವಾತಾವರಣದಿಂದ ಹೆಚ್ಚುವರಿ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಹಾಕುವ ಪ್ರಮುಖ ಕಾರ್ಯವಿಧಾನವನ್ನು ಭೂಮಿಯನ್ನು ತೆರವುಗೊಳಿಸುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಪ್ರಾಥಮಿಕ ಹಸಿರುಮನೆ ಅನಿಲವಾಗಿದೆ ಮತ್ತು ವಾತಾವರಣದ CO2 ಹೆಚ್ಚಳವು ಹಸಿರುಮನೆ ಪರಿಣಾಮ ಮತ್ತು ಜಾಗತಿಕ ತಾಪಮಾನಕ್ಕೆ ಕಾರಣವಾಗುತ್ತದೆ. ಹಸಿರುಮನೆ ಪರಿಣಾಮ. ಹಸಿರುಮನೆ ಎಂದರೆ ಗಾಜಿನಿಂದ ಮಾಡಿದ ಸಣ್ಣ ಮನೆ. ಇದನ್ನು ಸಸ್ಯಗಳನ್ನು ಬೆಳೆಸಲು ಬಳಸಲಾಗುತ್ತದೆ. ಇದು ಸೂರ್ಯನ ಕಿರಣಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಒಳಗೆ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಶಾಖವನ್ನು ಹೊರಹೋಗದಂತೆ ಮಾಡುತ್ತದೆ. ಈ ರೀತಿಯಲ್ಲಿ ವಾತಾವರಣದಲ್ಲಿರುವ ಹಸಿರುಮನೆ ಅನಿಲಗಳೆಂದು ಕರೆಯಲ್ಪಡುವ ಕೆಲವು ಅನಿಲಗಳು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್ ಮತ್ತು ನೀರಿನ ಆವಿಯ ಶಾಖವನ್ನು ಮತ್ತೆ ಬಾಹ್ಯಾಕಾಶಕ್ಕೆ ಹೊರಸೂಸುವುದರಿಂದ ಶಾಖವನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಮತ್ತು ಕಬ್ಬಳಿಯಂತೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅದನ್ನು ಬೆಚ್ಚಗಾಗಿರುತ್ತವೆ ಮತ್ತು ತಾಪಮಾನವಿಲ್ಲದಿದ್ದರೆ ಜೀವನವನ್ನು ಸಾಧ್ಯವಾಗಿಸುತ್ತದೆ. ಉಪಶೂನ್ಯ ಮೌಲ್ಯಗಳಿಗೆ ಕುಸಿದಿದೆ. ಬೆಚ್ಚವಾಗುವ ಈ ವಿದ್ಯಮಾನವನ್ನು ಹಸಿರುಮನೆ ಪರಿಣಾಮ ಎಂದು ಕರೆಯಲಾಗುತ್ತದೆ. ಜಾಗತಿಕ ತಾಪಮಾನವು ಭೂಮಿಯ ವಾತಾವರಣ ಮತ್ತು ಸಾಗರಗಳ ಸರಾಸರಿ ತಾಪಮಾನದಲ್ಲಿ ದಾಖಲಾದ ಹೆಚ್ಚಳವಾಗಿದೆ. ಗ್ಲೋಬಲ್ ವಾರ್ಮಿಂಗ್ ಭೂಮಿಯ ಮೇಲಿನ ಹವಾಮಾನದ ಮೇಲೆ ಪರಿಣಾಮ ಬೀರುತ್ತದೆ. ಈ ಹವಾಮಾನ ಬದಲಾವಣೆಯನ್ನು ಉಂಟುಮಾಡುತ್ತದೆ. ಹವಾಮಾನ ಬದಲಾವಣೆಯು ಹೆಚ್ಚಿನ ಸಮುದ್ರ ಮಟ್ಟಗಳ, ಹೆಚ್ಚು ಮಳೆ ಮತ್ತು ತೀವ್ರ ಬರ ಮತ್ತು ಪ್ರವಾಹಗಳಿಗೆ ಕಾರಣವಾಗುತ್ತದೆ. ನೆನಪಿಡುವ ಅಂಶಗಳು: ಸಾರಜನಕವನ್ನು ಜಡ ಆಣ್ವಿಕ ರೂಪದಿಂದ A2 ಸಾರಜನಕ ಚಕ್ರ ಎಂಬ ಪ್ರತಿಕ್ರಿಯೆಯಿಂದ ಉಪಯುಕ್ತ ರೂಪಕ್ಕೆ ಪರಿವರ್ತಿಸಲಾಗುತ್ತದೆ. ಸಾರಜನಕ ಸ್ಥಿರೀಕರಣ, ನೈಟ್ರಿಫಿಕೇಶನ್, ಅಸಿಮಿಲೇಷನ್, ಅಮೋನಿಫಿಕೇಶನ್, ಡಿನೈಟ್ರಿಫಿಕೇಶನ್ ಇವುಗಳನ್ನು ಒಳಗೊಂಡಿರುವ ಹಂತಗಳು. ಕಾರ್ಬನ್ ಅನ್ನು ವಿವಿಧ ಪ್ರಕ್ರಿಯೆಗಳ ಮೂಲಕ ಜೀವನದಲ್ಲಿ ಅಳವಡಿಸಲಾಗಿದೆ. ಇಂಗಾಲದ ಡೈಆಕ್ಸೈಡ್ನ ಚಲನೆಯು ವಾತಾವರಣದ ಜಲಾಶಯದಿಂದ ನೇರವಾಗಿ ಹಸಿರು ಸಸ್ಯಗಳಿಗೆ, ಗ್ರಾಹಕರಿಗೆ ಮತ್ತು ಸೂಕ್ಷ್ಮಜೀವಿಯ ಕೊಳವೆಯು ಜೀವಿಗಳಿಗೆ ನಡೆಯುತ್ತದೆ. ಇಂಗಾಲದ ಡೈಆಕ್ಸೈಡ್ ಅನ್ನು ವಾಯುಮಂಡಲದ ಜಲಾಶಯಕ್ಕೆ ಹಿಂತಿರುಗಿಸುವಿಕೆಯು ಉಸಿರಾಟದ ಪ್ರಕ್ರಿಯೆ, ದಹನ ಮತ್ತು ಸೂಕ್ಷ್ಮಜೀವಿಗಳ ಮೂಲಕ ಸಾಧಿಸಲ್ಪಡುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಪ್ರಾಥಮಿಕ ಹಸಿರುಮನೆ ಅನಿಲವಾಗಿದೆ ಮತ್ತು ವಾತಾವರಣದ CO2 ಹೆಚ್ಚಳವು ಹಸಿರುಮನೆಯ ಪರಿಣಾಮ ಮತ್ತು ಜಾಗತಿಕ ತಾಪಮಾನಕ್ಕೆ ಕಾರಣವಾಗುತ್ತದೆ.